ಜನ್ನನು ಕನ್ನಡ ಸಾಹಿತ್ಯದ ಪ್ರಮುಖ ಜೈನ ಕವಿ. ಇವರು 12ನೇ ಶತಮಾನದ ಹೊಯ್ಸಳ ಕಾಲಘಟ್ಟದಲ್ಲಿ ಬದುಕಿದ್ದರು. ಹೊಯ್ಸಳ ಅರಸ ವೀರಬಲ್ಲಾಳರ ಆಸ್ಥಾನದಲ್ಲಿ ಸೇವೆ ಸಲ್ಲಿಸಿದ ಜನ್ನನು ಕವಿ ಚಕ್ರವರ್ತಿ ಎಂಬ ಗೌರವಕ್ಕೆ ಪಾತ್ರನಾಗಿದ್ದಾನೆ. ಇವರ ಕೃತಿಗಳು ಅನಂತನಾಥ ಪುರಾಣ, ಯಶೋಧರ ಚರಿತೆ ಹಾಗೂ ಅನುಭವ ಮುಕುರ ಗ್ರಂಥ ದೊರೆತಿಲ್ಲ. ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಸಾಹಿತ್ಯ ಕ್ಷೇತ್ರದಲ್ಲಿ ಅಜರಾಮರವಾಗಿದೆ. ಅನಂತನಾಥ ಪುರಾಣದ ಬಗ್ಗೆ ಹೇಳಬೇಕೆಂದರೆ, ಕನ್ನಡ ಜೈನ ಸಾಹಿತ್ಯದಲ್ಲಿ ಪುರಾಣ ಪರಂಪರೆ ಅತ್ಯಂತ ಮಹತ್ವದ್ದಾಗಿದೆ. ಈ ಪರಂಪರೆಯಲ್ಲಿನ ಪ್ರಮುಖ ಕೃತಿಗಳಲ್ಲಿ ಅನಂತನಾಥ ಪುರಾಣ ಒಂದು. ಇದು ಜೈನ ಧರ್ಮದ 14ನೇ ತೀರ್ಥಂಕರರಾದ ಅನಂತನಾಥರ ಜೀವನವನ್ನು ಆಧಾರವಾಗಿಟ್ಟುಕೊಂಡು ಮಾನವನ ನೈತಿಕ ಮತ್ತು ಆತ್ಮಿಕ ಉನ್ನತಿಯನ್ನು ಚಿತ್ರಿಸುತ್ತದೆ. ಈ ಕೃತಿಯ ಕೇಂದ್ರ ವಿಷಯವೆಂದರೆ ಭೋಗಮಯ ಜೀವನದಿಂದ ವೈರಾಗ್ಯಮಯ ಜೀವನದತ್ತ ಸಾಗುವ ಪಥ. ಅನಂತನಾಥರು ರಾಜಕೀಯ ವೈಭವ ಮತ್ತು ಲೋಕ ಸೌಖ್ಯವನ್ನು ತ್ಯಜಿಸಿ ಸಂಯಮ ಮತ್ತು ತ್ಯಾಗವನ್ನು ಸ್ವೀಕರಿಸುವುದು ಕಥೆಯ ಮುಖ್ಯಾಂಶ. ಇದರ ಮೂಲಕ ಕವಿ ಅಹಿಂಸೆ, ಕರ್ಮ ಸಿದ್ಧಾಂತ ಮತ್ತು ಸಂಯಮಗಳ ಮಹತ್ವವನ್ನು ಮನನೀಯವಾಗಿ ಬಿಂಬಿಸುತ್ತಾನೆ. ತಾತ್ವಿಕವಾಗಿ ಈ ಪುರಾಣವು ಜೈನ ಧರ್ಮದ ಮೂಲ ತತ್ವಗಳಾದ ಅಹಿಂಸೆ, ಆತ್ಮಶುದ್ಧಿ ಮತ್ತು ಮೋಕ್ಷ ಸಾಧನೆಗೆ ಒತ್ತು ನೀಡುತ್ತದೆ. ಪುನರ್ಜನ್ಮ ಮತ್ತು ಅತೀಂದ್ರಿಯ ಅಂಶಗಳು ಕೃತಿಯಲ್ಲಿ ಇದ್ದರೂ ಅವುಗಳನ್ನು ಪ್ರತೀಕಾತ್ಮಕವಾಗಿ ನೋಡಿದರೆ ಮಾನವನ ಕರ್ಮಫಲದ ಅನಿವಾರ್ಯತೆ ಸ್ಪಷ್ಟವಾಗುತ್ತದೆ. ಭಾಷೆ ಮತ್ತು ಶೈಲಿಯಲ್ಲಿ ಈ ಕೃತಿ ಗಂಭೀರವಾದರೂ ಸರಳವಾಗಿದೆ. ಕೆಲವೆಡೆ ಉಪದೇಶಾತ್ಮಕತೆ ಹೆಚ್ಚು ಕಂಡರೂ ಧಾರ್ಮಿಕ ವಿಷಯವನ್ನು ಜನರಿಗೆ ಅರ್ಥವಾಗುವಂತೆ ನಿರೂಪಿಸಿರುವುದು ಇದರ ಪ್ರಮುಖ ಶಕ್ತಿ. ಒಟ್ಟಿನಲ್ಲಿ ಅನಂತನಾಥ ಪುರಾಣ ಕೇವಲ ಧಾರ್ಮಿಕ ಕಥನವಾಗಿರದೆ ಮಾನವನಿಗೆ ನೈತಿಕ ಜೀವನದ ದಿಕ್ಕು ತೋರಿಸುವ ಆತ್ಮಿಕ ಮಾರ್ಗದರ್ಶಕ ಕೃತಿಯಾಗಿ ಕನ್ನಡ ಸಾಹಿತ್ಯದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ. ಇನ್ನು ಮುಂದೆ ಯಶೋಧರ ಚರಿತೆಯ ವೈಜ್ಞಾನಿಕ ವಿಮರ್ಶೆ ಎಂದರೆ, ಕೃತಿಯನ್ನು ಕೇವಲ ಭಾವನಾತ್ಮಕವಾಗಿ ಅಲ್ಲ, ತಾರ್ಕಿಕತೆ, ಮನೋವಿಜ್ಞಾನ, ಸಮಾಜಶಾಸ್ತ್ರ ಮತ್ತು ಕಾರಣ ಕಾರ್ಯ ಸಂಬಂಧಗಳ ಆಧಾರದ ಮೇಲೆ ವಿಶ್ಲೇಷಿಸುವುದು. ಒಂದು ಕಾರಣ ಕಾರ್ಯ ಸಂಬಂಧ, ಕಾಸ್ ಅಂಡ್ ಎಫೆಕ್ಟ್ ಅನ್ನುತ್ತಾರೆ. ಜನ್ನನು ಕರ್ಮ ಸಿದ್ಧಾಂತವನ್ನು ಕಥೆಯ ಹೃದಯವನ್ನಾಗಿ ಮಾಡುತ್ತಾನೆ. ಪ್ರತಿಯೊಂದು ಕ್ರಿಯೆಗೂ ಫಲ ಇದೆ ಎಂಬ ತತ್ವವನ್ನು ಕ್ರಮಬದ್ಧ ಘಟನೆಗಳ ಮೂಲಕ ನಿರೂಪಿಸುತ್ತಾನೆ. ಇದು ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ ಪರಿಣಾಮ ತತ್ವಕ್ಕೆ ಸಮೀಪವಾಗಿದೆ. ಮನೋವೈಜ್ಞಾನಿಕ ವಿಶ್ಲೇಷಣೆ ಅಂದರೆ ಪಾತ್ರಗಳ ನಡೆಗೆ ಜನ್ನನು ಒಳಗಿನ ಮನೋಭಾವನೆಗಳನ್ನೇ ಕಾರಣವಾಗಿರಿಸುತ್ತಾನೆ. ಲಾಲನೆ, ಕ್ರೋಧ, ಅಸೂಯೆ, ಅಹಂಕಾರ ಇವೆಲ್ಲ ಪಾಪಕ್ಕೆ ಕಾರಣ, ವೈರಾಗ್ಯ, ಪಶ್ಚಾತ್ತಾಪ, ಪರಿವರ್ತನೆಗೆ ಕಾರಣ ಎಂದು ಹೇಳಿದ್ದಾರೆ. ಇದು ಆಧುನಿಕ ಮನೋವಿಜ್ಞಾನದಲ್ಲಿನ ಬಿಹೇವಿಯರ್, ಕಾನ್ಸಿಕ್ವೆನ್ಸ್ ಆ್ಯಂಡ್ ಲರ್ನಿಂಗ್ ಸಿದ್ಧಾಂತಕ್ಕೆ ಹೋಲುತ್ತದೆ. ಸಮಾಜಶಾಸ್ತ್ರೀಯ ದೃಷ್ಟಿಕೃತಿಯಲ್ಲಿ ಕಾಣಿಸುವ ವಿಷಯಗಳೆಂದರೆ ಪ್ರಾಣಿ ಬಲಿ, ಅಂಧವಿಶ್ವಾಸ, ಕ್ರೂರ ಸಂಪ್ರದಾಯಗಳು. ಇವುಗಳ ವಿರುದ್ಧ ಜನ್ನನು ತರ್ಕಬದ್ಧವಾಗಿ ಪ್ರಶ್ನೆ ಹಾಕುತ್ತಾನೆ. ಅಂದರೆ ಕಾವ್ಯ ಕೇವಲ ಧಾರ್ಮಿಕವಲ್ಲ, ಸಾಮಾಜಿಕ ಸುಧಾರಣೆಯ ಸಾಧನವೂ ಹೌದು. ಅಹಿಂಸೆ ವೈಜ್ಞಾನಿಕ ನೋಟ. ಅಹಿಂಸೆಯನ್ನು ಜನ್ನನು ಕೇವಲ ಧಾರ್ಮಿಕ ತತ್ವವಲ್ಲ, ಇದು ಮಾನವೀಯತೆ, ಸಾಮಾಜಿಕ ಸಮತೋಲನ ಮತ್ತು ಮಾನಸಿಕ ಶಾಂತಿ ಇವುಗಳ ಆಧಾರವಾಗಿ ಸ್ಥಾಪಿಸುತ್ತಾನೆ. ಇಂದಿನ ಕಾಲದ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಮತ್ತು ಪೀಸ್ ಸೈಕಾಲಜಿಗೆ ಇದು ಹೊಂದಿಕೆಯಾಗುತ್ತದೆ. ಅತೀಂದ್ರಿಯ ಅಂಶಗಳ ಮಿತಿಗಳು. ವೈಜ್ಞಾನಿಕ ವಿಮರ್ಶೆಯಲ್ಲಿ ಒಂದು ಟೀಕೆಯೂ ಇದೆ. ಪುನರ್ಜನ್ಮ, ಅತಿ ಮಾನವ ಶಕ್ತಿ ಇವುಗಳನ್ನು ಇಂದಿನ ವಿಜ್ಞಾನ ದೃಢೀಕರಿಸುವುದಿಲ್ಲ. ಆದರೆ ಅವುಗಳನ್ನು ಪ್ರತೀಕಾತ್ಮಕವಾಗಿ ನೋಡಿದರೆ ಮಾನವನು ತನ್ನ ಕರ್ಮಗಳ ಪರಿಣಾಮವನ್ನು ತಪ್ಪಿಸಿಕೊಳ್ಳಲಾರನು ಎಂಬ ನೈತಿಕ ಸಂದೇಶ ಸ್ಪಷ್ಟವಾಗುತ್ತದೆ. ಸಮಗ್ರವಾಗಿ ಹೇಳುವುದಾದರೆ ಜನ್ನನ ಯಶೋಧರ ಚರಿತೆ ಭಕ್ತಿಪರ ಕಾವ್ಯವಾಗಿದ್ದರೂ ಅದರ ಒಳಗಿರುವ ತಾರ್ಕಿಕತೆ, ಮನೋವೈಜ್ಞಾನಿಕ ನೋಟ
ಸಾಮಾಜಿಕ ಚಿಂತನೆ ಇವೆಲ್ಲವೂ ಅದಕ್ಕೆ ವೈಜ್ಞಾನಿಕ ಆಯಾಮವನ್ನು ಕೊಡುತ್ತವೆ. ಆದ್ದರಿಂದ ಜನ್ನನ ಕಾವ್ಯವನ್ನು ಧಾರ್ಮಿಕ ಕಾವ್ಯ ಮತ್ತು ತಾರ್ಕಿಕ ಮಾನವೀಯ ಚಿಂತನೆಯ ಅಪೂರ್ವ ಸಂಯೋಜನೆ ಎಂದು ಹೇಳಬಹುದಾಗಿದೆ. ಜನ್ನನ ಯಶೋಧರ ಚರಿತೆಯಲ್ಲಿ ಅಮೃತಮತಿಯ ತಪ್ಪುಗೆ ಕಾರಣಗಳನ್ನು ಕವಿ ಕೇವಲ ಅವಳ ತಪ್ಪು ಎಂದು ಸರಳವಾಗಿ ಹೇಳುವುದಿಲ್ಲ. ಅದರ ಹಿಂದೆ ಇರುವ ಮಾನಸಿಕ, ಸಾಮಾಜಿಕ ಮತ್ತು ನೈತಿಕ ಕಾರಣಗಳನ್ನು ವಿಶ್ಲೇಷಿಸುತ್ತಾನೆ. ಮೊದಲನೆಯದಾಗಿ ಕಾಮವಾಸನೆಯ ಪ್ರಾಬಲ್ಯ. ಅಮೃತಮತಿಯ ಜೀವನದಲ್ಲಿ ಕಾಮವೇ ಪ್ರಧಾನ ಶಕ್ತಿ ಆಗುತ್ತದೆ. ಅವಳು ತನ್ನ ಪತಿ ಯಶೋಧರನನ್ನು ಮರೆತು ತನ್ನ ಮನಸ್ಸನ್ನು ನಿಯಂತ್ರಿಸಿಕೊಳ್ಳಲಾಗದೆ ಅನೈತಿಕ ಸಂಬಂಧಕ್ಕೆ ಒಳಗಾಗುತ್ತಾಳೆ ಎನ್ನುತ್ತಾರೆ. ನಂತರ ಮನಸ್ಸಿನ ಮೇಲೆ ಕಾಮ ಪ್ರಭಾವ ಬೀರಿದಾಗ ಬುದ್ಧಿ, ವಿವೇಕ, ನೀತಿ ಎಲ್ಲವೂ ಮಂಕಾಗುತ್ತದೆ. ಎರಡನೆಯದಾಗಿ ದುಷ್ಟ ಸಂಗತಿ, ಕೆಟ್ಟ ಪ್ರಭಾವ. ಅಮೃತಮತಿಗೆ ದುಷ್ಟ ಜನರ, ದುಷ್ಟ ಸ್ನೇಹಿತೆಯರ ಸಂಗ ಇರುತ್ತದೆ. ಈ ಸಂಗತಿಯೇ ಅವಳ ಮನಸ್ಸನ್ನು ಮತ್ತಷ್ಟು ಕೆಡಿಸುತ್ತದೆ. ಅವರು ಅವಳಿಗೆ ತಪ್ಪು ಕೆಲಸಗಳನ್ನು ಸಹಜವೆನ್ನುವಂತೆ ಮಾಡುತ್ತಾರೆ. ಇಲ್ಲಿ ಕವಿ ಸಮಾಜಕ್ಕೆ ಎಚ್ಚರಿಕೆ ಕೊಡುತ್ತಾನೆ, ಒಳ್ಳೆಯವನಾದರೂ ಕೆಟ್ಟ ಸಂಗದಿಂದ ಕೆಡಬಹುದು ಎಂದು. ಮೂರನೆಯದಾಗಿ ಸ್ವಸಂಯಮದ ಕೊರತೆ. ಅಮೃತಮತಿಗೆ ಸ್ವಯಂ ನಿಯಂತ್ರಣವಿಲ್ಲ. ಅವಳಿಗೆ ತಾನು ಮಾಡುತ್ತಿರುವುದು ತಪ್ಪು ಎನ್ನುವುದು ತಿಳಿದಿದ್ದರೂ ಆಸೆಯನ್ನೇ ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದು ಜೈನ ಧರ್ಮದ ನೈತಿಕ ದೃಷ್ಟಿಯಲ್ಲಿ ಬಹಳ ಮುಖ್ಯ. ಇಂದ್ರಿಯ ನಿಗ್ರಹ ಇಲ್ಲದೆ ಧರ್ಮ ಉಳಿಯದು ಎನ್ನುವಂತಹ ಸಂದೇಶ. ನಾಲ್ಕನೆಯದಾಗಿ ಅಹಂಕಾರ ಮತ್ತು ಅಜ್ಞಾನ. ಅವಳು ತನ್ನ ಸೌಂದರ್ಯ ಮತ್ತು ಸ್ಥಾನಕ್ಕೆ ಮಾರು ಹೋಗಿ ಅಹಂಕಾರದಿಂದ ತುಂಬಿಕೊಂಡಿರುತ್ತಾಳೆ. ಇದರಿಂದ ಅವಳಿಗೆ ಧರ್ಮದ ಮಹತ್ವ, ಪತಿಯ ಮೌಲ್ಯ ಎಲ್ಲವೂ ಅಲ್ಪವಾಗುತ್ತದೆ. ಆನಂತರ ಕೃತ್ಯದ ಪರಿಣಾಮದ ಅರಿವಿಲ್ಲದಿರುವುದು. ಅಮೃತಮತಿ ತನ್ನ ನಡೆಗೆ ಆಗುವ ಕುಟುಂಬದ ನಾಶ, ಸಮಾಜದ ಅವಮಾನ, ಪತಿಯ ದುಃಖ ಇವೆಲ್ಲವನ್ನೂ ಮೊದಲೇ ಯೋಚಿಸುವುದಿಲ್ಲ. ಆದರೆ ಕಥೆಯ ಮುಂದಿನ ಭಾಗದಲ್ಲಿ ತನ್ನ ತಪ್ಪಿನ ಪರಿಣಾಮ ಕಂಡಾಗ ಮಾತ್ರ ಅವಳಲ್ಲಿ ಪಶ್ಚಾತ್ತಾಪ ಹುಟ್ಟುತ್ತದೆ. ಆನಂತರ ಕೃತಿಯ ನೈತಿಕ ಸಂದೇಶ ಏನೆಂದರೆ, ಅಮೃತಮತಿಯ ಪಾತ್ರದ ಮೂಲಕ ಜನ್ನನು ಹೇಳಲು ಹೊರಟಿರುವುದು, ಕಾಮವಶನಾದವನಿಗೆ ಪತನ ತಪ್ಪದು. ದುಷ್ಟ ಸಂಗತಿ ಮಾನವನ ನಾಶಕ್ಕೆ ದಾರಿ. ಸ್ವಸಂಯಮವೇ ಸತ್ಪಥದ ಮೂಲ. ಪಶ್ಚಾತ್ತಾಪದಿಂದ ಮಾತ್ರ ಉದ್ಧಾರ ಸಾಧ್ಯ. ಹೀಗೆ ಯಶೋಧರ ಈ ಒಂದು ಯಶೋಧರ ಚರಿತೆಯಲ್ಲಿ ಹೇಳುತ್ತಾ ಹೋಗುತ್ತಾರೆ. ಮುಂದಿನ ಒಂದು ಪ್ರಶ್ನೆ ಏನೆಂದರೆ, ಯಶೋಧರನು ಮುಯ್ಯಿಗೆ ಮುಯ್ಯಿ ತೀರಿಸಿಕೊಳ್ಳದ ಹೇಡಿಯಾ ಎನ್ನುವ ಭಾವನೆ ಇಂದಿನ ಹಲವಾರು ಮನಸ್ಸಲ್ಲಿ, ಯುವ ಜನತೆಯಲ್ಲಿ ಇರುತ್ತದೆ. ಆದರೆ ಜನ್ನನ ಯಶೋಧರ ಚರಿತೆಯ ಸಂದೇಶ ಅದಕ್ಕಿಂತ ತುಂಬ ಆಳವಾದುದು, ಮಿಗಿಲಾದದ್ದು. ಯಶೋಧರನು ಹೇಡಿಯಲ್ಲ, ಅವನು ಧೈರ್ಯದ ಪ್ರತೀಕ. ಮುಯ್ಯಿಗೆ ಮುಯ್ಯಿ ತೀರಿಸಿಕೊಳ್ಳುವುದು ಸುಲಭ. ಆದರೆ ನೋವಿದ್ದರೂ ಅವಮಾನವಾದರೂ ಪ್ರತೀಕಾರವನ್ನು ತ್ಯಜಿಸಿ ಧರ್ಮದ ಮಾರ್ಗ ಹಿಡಿಯುವುದು ಅದು ಮಹಾಧೈರ್ಯ. ಹೀಗಾಗಿ ಯಶೋಧರನ ನಡೆ ದುರ್ಬಲತನವಲ್ಲ, ಆತ್ಮಬಲದ ಪರಾಕಾಷ್ಠೆ. ಇಂದಿನ ಜನಾಂಗಕ್ಕೆ ಯಶೋಧರನ ಸಂದೇಶವೇನೆಂದರೆ, ಹಿಂಸೆಗೆ ಹಿಂಸೆ ಪರಿಹಾರವಲ್ಲ. ಇಂದಿನ ಸಮಾಜದಲ್ಲಿ ದ್ವೇಷಕ್ಕೆ ದ್ವೇಷ, ಹೊಡೆತಕ್ಕೆ ಹೊಡೆತ, ಅವಮಾನಕ್ಕೆ ಅವಮಾನ ಇವೇ ಸಾಮಾನ್ಯ ಪ್ರತಿಕ್ರಿಯೆಗಳು. ಆದರೆ ಯಶೋಧರನು ಹೇಳುತ್ತಾನೆ, ಹಿಂಸೆ ಮತ್ತೊಂದು ಹಿಂಸೆಯನ್ನು ಮಾತ್ರ ಹುಟ್ಟಿಸುತ್ತದೆ. ಶಾಂತಿಗೆ ದಾರಿ ತೋರಿಸುವುದು ಕ್ಷಮೆ, ತಕ್ಷಣ ಕೋಪಗೊಳ್ಳುವುದು ಶೌರ್ಯವಲ್ಲ. ಇಂದಿನ ಯುವ ಜನತೆಗೆ ಕೋಪ ತೋರಿಸಿದವನೇ ಧೈರ್ಯಶಾಲಿ ಅನ್ನಿಸುವ ಭ್ರಮೆ ಇದೆ. ಆದರೆ ಯಶೋಧರನ ಸಂದೇಶ, ಕೋಪವನ್ನು ನಿಯಂತ್ರಿಸುವವನೇ ನಿಜವಾದ ವೀರ. ಪ್ರತೀಕಾರಕ್ಕಿಂತ ಪರಿಹಾರ ಮುಖ್ಯ. ಇಂದಿನ ಸಮಾಜದಲ್ಲಿ ವೈಯಕ್ತಿಕ ಸಮಸ್ಯೆಗಳು ಕೋರ್ಟ್, ಹಿಂಸೆ, ದ್ವೇಷಕ್ಕೆ ಹೋಗುತ್ತಿವೆ. ಯಶೋಧರನು ಕಲಿಸುವುದು ಸಮಸ್ಯೆಗೆ ಪ್ರತೀಕಾರವಲ್ಲ, ಪರಿಹಾರ ಬೇಕೆಂದು. ನೈತಿಕತೆಯೇ ನಿಜವಾದ ಶಕ್ತಿ. ಇಂದು ಶಕ್ತಿ ಎಂದರೆ ಹಣ, ಅಧಿಕಾರ, ಪ್ರಭಾವ ಎಂದುಕೊಳ್ಳಲಾಗುತ್ತಿದೆ. ಆದರೆ ಯಶೋಧರನ ಪಾತ್ರದಲ್ಲಿ ತಿಳಿಯುವುದೇನೆಂದರೆ, ನೈತಿಕತೆ ಇಲ್ಲದ ಶಕ್ತಿ ನಾಶಕ್ಕೆ ದಾರಿ.
ಅಂತಿಮ ಸಂದೇಶ ಇಂದಿನ ಜನಾಂಗಕ್ಕೆ ಯಶೋಧರನ ವರ್ತನೆ ನಮಗೆ ಹೇಳುವುದಾಗಿದೆ. ಯಶೋಧರನು ಮುಯ್ಯಿಗೆ ಮುಯ್ಯಿ ತೀರಿಸಿಕೊಳ್ಳದಿದ್ದರಿಂದ ಅವನನ್ನು ಹೇಡಿ ಎನ್ನಲಾಗುವುದಿಲ್ಲ. ಅದು ಅವನ ದುರ್ಬಲತೆಯಲ್ಲ. ಪ್ರತೀಕಾರಕ್ಕಿಂತ ಕ್ಷಮೆ ಶ್ರೇಷ್ಠ. ಹಿಂಸೆಗೆ ಬದಲಾಗಿ ಶಾಂತಿಯೇ ನಿಜವಾದ ವಿಜಯ ಎನ್ನುವುದು ಯಶೋಧರನ ಪಾತ್ರದಿಂದ, ಜನ್ನನ ಮಾತುಗಳಿಂದ ನಮ್ಮ ಎಲ್ಲರಿಗೂ ಸಹ ಅರ್ಥವಾಗುತ್ತದೆ. ಜೈ ಜಿನೇಂದ್ರ. ಇತಿ ತಮ್ಮ ಬ್ರಾಹ್ಮಿಲಾ ಮದನ್.